ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಕಸ್ಟಮರು ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟ್ನ ಲೆಂತ್ನ ಜಾಸ್ತಿ ಇಡೋಕ್ಕೆ ಹೇಳಿದ್ರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ. 1/2 ಇಂಚು ಅವರು ಲೆಂತ್ನ ಜಾಸ್ತಿ ಇಡೋಕ್ಕೆ ಹೇಳಿದ್ರಲ್ಲ, ಅದನ್ನು ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ 1/2 ಇಂಚು ಹೊಲಿಗೆಗೆ 1/2 ಇಂಚು ಲೆಂತ್ ಜಾಸ್ತಿ ಹೇಳಿದ್ರಲ್ಲ, ಅದಕ್ಕೆ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ನ ಈ ರೀತಿ ತಗೊಂಡು ಲೆಂತ್ನ ಮಾರ್ಕ್ ಮಾಡ್ಕೊತಿದ್ದೀನಿ. ಬ್ಲೌಸ್ ಲೆಂತ್ನ ನಾನು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಎಕ್ಸ್ಟ್ರಾ 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ನ ತಗೊಂಡು ಬ್ಲೌಸ್ ವಿಡ್ತು ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಉಕ್ಸ್ ಪಟ್ಟಿಯಿಂದ ನಾವು ಅಳತೆನ ತಗೋಬೇಕು, ರಿಂಗ್ ಪಟ್ಟಿಯಿಂದ ಅಳತೆನ ತಗೋಬಾರ್ದು. ನೋಡಿ, 9 ಇದೆ, ಸುತ್ತಳತೆ 9 ಇದೆ. 9ನ ಈ ರೀತಿ ಮೂರು ತಾವು ಮಾರ್ಕ್ ಮಾಡಿಕೊಂಡು ನಾನು ಸ್ಕೇಲಲ್ಲಿ ಗೆರೆನ ಹಾಕೋತೀನಿ. ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೋತೀನಿ. ಇವಾಗ ಬ್ಲೌಸ್ನ ತಗೊಂಡು ನಾನು ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ಡೌನ್ನ ನಾವು ಎಕ್ಸ್ಟ್ರಾ 1/2 ಇಂಚು ಹೊಲಿಗೆಗೆ ಮತ್ತು 1/2 ಇಂಚು ಉದ್ದ ಬಿಟ್ಟಿದ್ದೀವಲ್ಲ, ಅದನ್ನು ಬಿಟ್ಟು ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಎರಡನ್ನೂ ಬಿಟ್ಟು ನಾವು ಆರ್ಮೋಲ್ ಡೌನ್ನ ಮಾರ್ಕ್ ಮಾಡ್ಕೋಬೇಕು. ಮತ್ತು ಈ ನೆಕ್ನ ನಾನು 2.5 ಇಂಚು ತೊಗೋತಿದ್ದೀನಿ. ನೆಕ್ನ 2.5 ಇಂಚು ತೊಗೋತಿದ್ದೀನಿ. ಬ್ಲೌಸ್ ಶೋಲ್ಡರ್ನ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಎರಡು ಸೈಡು 1/2 ಇಂಚು ಹೊಲಿಗೆಗೆ ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಿದ್ದೀನಿ. ಎರಡು ಸೈಡು ಹೊಲಿಗೆಗೆ ಬಿಟ್ಟಿದ್ದೀನಿ. ನೋಡಿ, ಆರ್ಮೋಲ್ ಡೌನ್ ಎಷ್ಟಿದೆ ಅಷ್ಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಗೆರೆ ಹಾಕೋತೀನಿ. ನೋಡಿ, ಈ ರೀತಿ ಗೆರೆ ಹಾಕ್ಕೊಂಡು ಒಂದು 1/2 ಇಂಚು ಶೇಪ್ನ ಕೊಟ್ಕೋತೀನಿ. ಇವಾಗ ನಾನು ಡೀಪ್ನ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಬ್ಲೌಸ್ನ ಇಟ್ಟು ನಾನು ಡೀಪ್ನ ಮಾರ್ಕ್ ಮಾಡ್ಕೋತೀನಿ. ನೋಡಿ, ನಾನು 1/2 ಇಂಚು ಹೊಲಿಗೆಗೆ ಮತ್ತು 1/2 ಇಂಚು ಎಕ್ಸ್ಟ್ರಾ ಉದ್ದ ಬಿಟ್ಟಿದ್ದೀನಲ್ಲ, ಅದನ್ನು ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಇದಕ್ಕೂ ನೆಕ್ಕಿಗೂ. ನಾನು ಕೆಳಗಡೆನೂ 2.5 ಇಂಚೇ ತಗೋತೀನಿ. ನೆಕ್ನ ಅವರು ವಿ ಶೇಪಲ್ಲಿ ಇಡೋಕ್ಕೆ ಹೇಳಿದರು. ನೋಡಿ, ಇವಾಗ ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ. ನೋಡಿ, ಈ ರೀತಿ ವಿ ಶೇಪ್ನ ಕೊಟ್ಕೋತಿದ್ದೀನಿ. 1 ಇಂಚ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ಮತ್ತು ನಾನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ, ಅದರಿಂದ ಆಚೆ ಸ್ವಲ್ಪ ತಗೊಂಡು ನಾನು ವಿ ಶೇಪ್ನ ಮಾರ್ಕ್ ಮಾಡಿಕೊಂಡೆ. ಇವಾಗ ನಾನು ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತೀನಿ. ಎಂಟು ಕಾಲಿದೆ. ನೋಡಿ, 1/2 ಇಂಚು ಹೊಲಿಗೆ ಮೇಲ್ಗಡೆ ಬಿಟ್ಟಿದ್ನಲ್ಲ, ಅದನ್ನು ಬಿಟ್ಟು ನಾನು ಅಳತೆ ಮಾಡ್ತೀನಿ. ನೋಡಿ, ಕರೆಕ್ಟಾಗಿದೆ. 1/2 ಇಂಚು ಮೇಲ್ಗಡೆ ಹೊಲಿಗೆಗೆ ಬಿಟ್ಟಿದ್ನಲ್ಲ, ಅದನ್ನು ಬಿಟ್ಟು ಅಳತೆ ಮಾಡ್ಕೋಬೇಕು. ಆರ್ಮೋಲು ಕರೆಕ್ಟಾಗಿದೆ. ಇವಾಗ ನಾನು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೋತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೀಗೆ ಕಟ್ಟಿಂಗು ಸ್ಟಿಚಿಂಗ್ಸ್ದು ವೀಡಿಯೋಸ್ ಮಾಡಾಕ್ತೀನಿ. ಇವಾಗ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡಿಕೊಂಡೆ. ನೋಡಿ, ಈ ರೀತಿ ನಾನು 1/2 ಇಂಚು ಹೊಲಿಗೆಗೆ ಬಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಮಾತ್ರ ಚುಟ್ಕನ ಹೊಡ್ಕೊತಿದ್ದೀನಿ. ಎಕ್ಸ್ಟ್ರಾ ಇರೋದಕ್ಕೆ ನಾನೇನು ಮಾರ್ಕ್ ಮಾಡ್ಕೊಳ್ಳಲ್ಲ. ಈ ರೀತಿ ಫಸ್ಟೇ ನಾವು ಲೆಂತ್ನ ಜಾಸ್ತಿ ಇಟ್ಕೊಬಿಟ್ರೆ ಯಾವುದೇ ರೀತಿಯ ಅಳತೆನ ಬೇರೆ ತಗೊಳ್ಳೋ ಹಾಗಿಲ್ಲ. ನಾವು ಮೇಲ್ಗಡೆಯಿಂದ 1/2 ಇಂಚು ಉದ್ದನ ಬಿಟ್ಕೊಂಡಾಗ ಆರ್ಮೋಲು ನೆಕ್ಕು ಎಲ್ಲ
ನಾವು ಬೇರೆ ಬೇರೆ ಅಳತೆನ ತಗೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ಕೆಳಗಡೆನೇ 1/2 ಇಂಚು ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತೀನಿ. ನೋಡಿ ಬ್ಯಾಕ್ ಪಾರ್ಟ್ನ ಈ ರೀತಿ ನೀಟಾಗಿ ಇಟ್ಕೊಂಡು ಲೈನಿಂಗ್ನೆಲ್ಲ ಸರಿ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ಈ ರೀತಿ ನೀಟಾಗಿ ಇಟ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು 2 ಇಂಚು ನಾನು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಬಿಟ್ಟು ಮಾತ್ರ 2 ಇಂಚು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಏನಿದೆ ಸೈಡು ಮತ್ತು ಆರ್ಮೋರೆಲ್ಲ ಈ ರೀತಿ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋತಿದ್ದೀನಿ. ಈ ರೀತಿ ನೀಟಾಗಿ ನಾನು ಬ್ಯಾಕ್ ಪಾರ್ಟ್ ಏನಿದೆ ಆ ರೀತಿ ನಾನು ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ. ಆರ್ಮೋಲು ಮತ್ತು ಸೈಡು ನೆಕ್ನೆಲ್ಲ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಅಂತ ಆ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಬ್ಯಾಕ್ ಪಾರ್ಟ್ನ ತೆಗೆದುಬಿಡಬೇಕು. ನೋಡಿ 2 ಇಂಚಿಗೂ ಸುಧಾ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ. 2 ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದಕ್ಕೂ ಮಾರ್ಕ್ ಮಾಡಿಕೊಂಡು ಈ ರೀತಿ ತೆಗೆದುಬಿಡಬೇಕು. ಈ ರೀತಿ ತೆಗೆದ್ಮೇಲೆ ನಾನು ನೆಕ್ನ ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ಡೀಪ್ನ ನಾನು ಮಾರ್ಕ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ನೋಡಿ 1/2 ಇಂಚು ಬಿಟ್ಟು ನಾವು ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1/2 ಇಂಚು ಬಿಟ್ಟು ನಾವು ನೆಕ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಅಳತೆ ಬ್ಲೌಸ್ನೇ ಇಟ್ಟು 1/2 ಇಂಚು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡೆ. ನೋಡಿ ಈ ರೀತಿ ಸ್ಕೇಲಲ್ಲಿ ನೀಟಾಗಿ ಗೆರೆನ ಹಾಕ್ಕೊಂಡು ಆಮೇಲೆ ನಾನು ರೌಂಡ್ ಶೇಪ್ನ ಕೊಟ್ಕೊಂಡು ಕಟ್ಟಿಂಗ್ ಮಾಡ್ಕೋತೀನಿ. ಇವಾಗ ನಾನು ಚೆಸ್ಟ್ ಲೆಂತ್ನ ಮಾರ್ಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಇಟ್ಟು ನೋಡಿ ಈ ರೀತಿ ಇಟ್ಟು 1/2 ಇಂಚು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಬಿಟ್ಟು ನಾನು ಮತ್ತು ಬೆಲ್ಟ್ ಪಟ್ಟಿನ ಬಿಟ್ಟು ನಾನು ಮಾರ್ಕ್ ಮಾಡ್ಕೋತೀನಿ. ಬೆಲ್ಟ್ ಪಟ್ಟಿನ ಬಿಟ್ಟು ನೋಡಿ ಎಷ್ಟಿದೆ ಅಷ್ಟಕ್ಕೆ ನಾನು ಒಂದು ಮಾರ್ಕ್ನ ಮಾಡಿಕೊಂಡೆ ಮತ್ತು ಒಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡೆ. ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಕೊಂಡು ಈ ರೀತಿ ಉಕ್ಸ್ ಪಟ್ಟಿನ ತಗೊಂಡು ನಾನು ನೋಡಿ ಉಕ್ಸ್ ಪಟ್ಟಿನ ತಗೊಂಡು ಈ ರೀತಿ ಇಟ್ಟು ನಾನು ಮಾರ್ಕ್ ಮಾಡ್ಕೋತೀನಿ. 2 ಸೈಡು ಮೇಲ್ಗಡೆ ಮತ್ತು ಕೆಳಗಡೆ 2 ಸೈಡು ನಾನು ಒಂದು 1/2 ಇಂಚು ಹೊಲಿಗೆಗೆ ಬಿಟ್ಕೋತೀನಿ. ನೋಡಿ ಈ ರೀತಿ ಹೊಲಿಗೆಗೆ ಬಿಟ್ಟು 2 ಮಾರ್ಕ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ನಾನು 1/2 ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಿ ಅಂತ ಈ ರೀತಿ ಶೇಪ್ನ ಕೊಟ್ಕೊಂಡು ನಾನು ಕಟ್ಟಿಂಗ್ ಮಾಡ್ಕೋತೀನಿ. 1/2 ಇಂಚು ಎಲ್ಲ ಕಡೆನೂ ಹೊಲಿಗೆಗೆ ಬಿಟ್ಕೋಬೇಕು. ಇವಾಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡ್ಕೋತೀನಿ. ನಾನು ಕಟ್ಟಿಂಗ್ ಮಾಡೋ ರೀತಿ ನಿಮ್ಗೆ ಅರ್ಥ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಹೀಗೆ ಕಟ್ಟಿಂಗು ಸ್ಟಿಚ್ಚಿಂಗು ಡಿಸೈನ್ಸ್ದು ಮತ್ತು ವರ್ಕ್ ಡಿಸೈನ್ಸ್ದೆಲ್ಲ ನಾನು ವೀಡಿಯೋಸ್ನ ಮಾಡಾಕ್ತೀನಿ. ನೋಡಿ ಇವಾಗ ನಾನು ಡಾಟ್ನ ಮಾರ್ಕ್ ಮಾಡ್ಕೋತಿದ್ದೀನಿ. ನಾನು ಹೀಗೆ ಸುಮ್ಮನೆ ಒಂದು ಅಂದಾಜು ಮೇಲೆ ಮಾರ್ಕ್ನ ಮಾಡ್ಕೋತೀನಿ. ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಓದ್ ವಿಡಿಯೋಲಿ ಅಳತೆ ಬ್ಲೌಸ್ನೇ ಇಟ್ಟು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ. ನಾನು ಯಾವುದೇ ಅಳತೆನ ತಗೊಳ್ದೇನೆ ನಾನು ಹೀಗೆ ಮಾರ್ಕ್ನ ಮಾಡ್ಕೋತೀನಿ. ಯಾರು ಕಲಿಬೇಕು ಅಂತ ಇದ್ದರೆ ಪೂರ್ತಿ ಬ್ಲೌಸ್ನ ಒಂದೇ ಸಲ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಒಂದೊಂದು ಪಾರ್ಟ್ನೇ ಪೇಪರ್ನ ತಗೊಂಡು ನಿಧಾನಕ್ಕೆ ಕಟ್ಟಿಂಗ್ ಮಾಡೋದನ್ನು ಕಲ್ತ್ಕೋಬೇಕು. ಒಂದೊಂದೇ ಪಾರ್ಟ್ನ ಕಟ್ ಮಾಡಿದ್ರೆ ನಮಗೆ ಬೇಗ ತಲೆಗೆ ಹೋಗುತ್ತೆ. ಒಂದೇ ಸಲ ಪೂರ್ತಿ ಬ್ಲೌಸ್ನ ಕಟ್ ಮಾಡೋದಕ್ಕೆ ಹೋದರೆ ಏನು ಮಾಡ್ತಿದ್ದೀವಿ ಅಂತಲೇ ಅರ್ಥ ಆಗೋಲ್ಲ. ನೋಡಿ ನಾನು ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡೋದಕ್ಕೆ ಈ ರೀತಿ 4 ಫೋಲ್ಡ್ ಮಾಡಿ ಇಟ್ಕೋತಿದ್ದೀನಿ. 4 ಫೋಲ್ಡ್ ಮಾಡಿ ಇಟ್ಕೊಂಡು
ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕು. ಉದ್ದ ತುಂಡ ಇದ್ದರೆ ಕಷ್ಟ ಆಗುತ್ತೆ. ನೀಟಾಗಿ ನೋಡಿಕೊಂಡು 4 ಫೋಲ್ಡು ನೀಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸಮವಾಗಿ ಫೋಲ್ಡ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಇವಾಗ ನಾನು 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ 1/2 ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಇವಾಗ ಅವ್ರು 1/2 ಇಂಚು ಉದ್ದ ಹೇಳಿದಾರಲ್ಲ ಅದನ್ನು ಮಾರ್ಕ್ ಮಾಡ್ಕೋತಿದ್ದೀನಿ. 1/2 ಇಂಚು ಉದ್ದ ಇಡಕ್ಕೆ ಹೇಳಿದಾರಲ್ಲ ಸ್ಲೀವ್ಸ್ನ, ಅದನ್ನು ಮಾರ್ಕ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಅಳತೆ ಬ್ಲೌಸ್ನ ತಗೊಂಡು ಮಾರ್ಕ್ ಮಾಡ್ಕೋತೀನಿ. 1/2 ಇಂಚು ಹೊಲಿಗೆಗೆ ಮತ್ತು 1/2 ಇಂಚು ನಾನು ಎಕ್ಸ್ಟ್ರಾ ಉದ್ದ ಹಿಡಿದ್ರಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬ್ಲೌಸನ್ನೇ ತಗೊಂಡು ಈ ರೀತಿ ಇಟ್ಟು ನೋಡಿ ನೀಟಾಗಿ ಈ ರೀತಿ ಎಲ್ಲ ಸರಿ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಟು ಸುತ್ತಳತೆನ ಮಾರ್ಕ್ ಮಾಡಿಕೊಂಡೆ. ಏನಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದನ್ನು ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಲೆಂತ್ ಇದೆ ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕ್ ಮಾಡಿಕೊಂಡು 1/2 ಇಂಚು ಹೊಲಿಗೆಗೆ 1 ಮಾರ್ಕ್ ಮಾಡಿಕೊಂಡೆ. ಇದು ಅಷ್ಟೇ ಕಂಕ್ಳು ಎಷ್ಟಿದೆ ಅಷ್ಟನ್ನು 1 ಮಾರ್ಕ್ ಮಾಡಿಕೊಂಡು ಮತ್ತು 1/2 ಇಂಚು ಹೊಲಿಗೆಗೆ 1 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ 2 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1/2 ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಸುತ್ತಳತೆಗೂ ಗೆರೆ ಹಾಕ್ಕೊಂಡು 2 ಇಂಚು ಎಕ್ಸ್ಟ್ರಾ 2 ಇಂಚು ನಾನು ಹೊಲಿಗೆಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಶೇಪ್ನ ತಗೊಂಡೆ. ನೋಡಿ ಇವಾಗ 1 ಇಂಚು ಬಿಟ್ಟು ನಾನು ಫ್ರಂಟ್ ಶೇಪ್ನ ತಗೋತಿದ್ದೀನಿ. 1 ಇಂಚ್ ಬಿಟ್ಟು ಫ್ರಂಟ್ ಶೇಪ್ನ ತಗೋತಿದ್ದೀನಿ. ನೋಡಿ ಇವಾಗ ನಾನು ಬ್ಲೌಸಲ್ಲಿ ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ನ ಕಟ್ ಮಾಡಿದ್ನಲ್ಲ ಅದನ್ನೇ ನಾನು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋತಿದ್ದೀನಿ. 8.25 ಇದೆ. ಇದು ಅಷ್ಟೇ 8.25 ಇದೆ ಅಂತ ಚೆಕ್ ಮಾಡ್ಕೋತಿದ್ದೀನಿ. ನೋಡಿ 8.25 ಇದೆ, ಕರೆಕ್ಟಾಗಿದೆ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಕಟ್ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ ಕರೆಕ್ಟಾಗಿ ನಾವು ಅಲ್ಲಲ್ಲೇ ಚುಟ್ಕನ ಹೊಡ್ಕೋಬೇಕು. ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದನ್ನು ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಹೊಲಿಗೆಗೆ ಬಿಟ್ಟಿರೋದನ್ನು ಮಾತ್ರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ 2 ಪೀಸ್ನ ಮಾತ್ರ ತೆಗೆದು ಫ್ರಂಟ್ ಶೇಪ್ನ ಕೊಟ್ಕೋತಿದ್ದೀನಿ. 2 ಪೀಸ್ನ ಮಾತ್ರ ತೆಗೆದು ಫ್ರಂಟ್ ಶೇಪ್ನ ಕಟ್ಟಿಂಗ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಡಾಟ್ನ ಬಿಟ್ಟು ನೋಡಿ ಡಾಟ್ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಬಿಟ್ಟು ಅಳತೆ ತಗೋತೀನಿ. ನೋಡಿ 10 ಇಂಚು ನಾನು ಮಾರ್ಕ್ ಮಾಡ್ಕೋತಿದ್ದೀನಿ. 10 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಬ್ಲೌಸಲ್ಲಿ ಏನಿದೆ ಅದನ್ನೇ ನಾನು ಬೆಲ್ಟ್ ಪಟ್ಟಿನ ಅಳತೆ ತಗೋತಿದ್ದೀನಿ. ನೋಡಿ ಬ್ಲೌಸಲ್ಲಿ ಏನಿದೆ ಅದನ್ನೇ ಅಳತೆ ತಗೋತಿದ್ದೀನಿ. 3 ಇದೆ ಮತ್ತು 2.25 ಇದೆ. ನೋಡಿ ಇದು 3.25 ತಗೋತಿದ್ದೀನಿ. ಇದನ್ನು 3 ತಗೋತಿದ್ದೀನಿ. 1/2 ಇಂಚು ಹೊಲಿಗೆಗೆ ನಾನು ಎಕ್ಸ್ಟ್ರಾ ತಗೊಂಡು ಇದನ್ನು ಕಟ್ ಮಾಡ್ಕೋತೀನಿ. 3 ಇದೆ 3.25 ತಗೊಂಡಿದ್ದೀನಿ. 2.25 ಇದೆ 3 ಇಟ್ಕೊಂಡಿದ್ದೀನಿ. 3 ಇಟ್ಕೊಂಡು ಈ ರೀತಿ ನಾನು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋತಿದ್ದೀನಿ. ಬ್ಲೌಸಲ್ಲಿ ಏನಿದೆ ಅದನ್ನೇ ಅಳತೆ ಮಾಡಿಕೊಂಡು ನಾನು ಕಟ್ಟಿಂಗ್ ಮಾಡಿಕೊಂಡೆ. ಕಟ್ಟಿಂಗ್ನ ಕಲ್ತ್ಕೋಬೇಕು ಅಂದ್ಕೊಂಡಿರೋರು ನಾನು ಹೇಳ್ದಾಗೆ ಒಂದೊಂದೇ ಪಾರ್ಟ್ನ
ಕಟ್ಟಿಂಗ್ ಮಾಡಿ ಬೇಗ ಕಟ್ಟಿಂಗ್ನ ಕಲ್ತ್ಕೋಬೋದು. ಒಂದೇ ಸಲ ಪೂರ್ತಿ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಕಷ್ಟ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.